ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಮಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡ ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇಂದು ನಾವು ಲೂಕನು ಬರೆದ ಸುವಾರ್ತೆಯ 22ನೇ ಅಧ್ಯಾಯದ 33ನೇ ವಚನದಿಂದ 65ನೇ ವಚನದವರೆಗೆ ಧ್ಯಾನ ಮಾಡುವಾಗ, ಯೇಸು ಕ್ರಿಸ್ತನಿಂದ ತನ್ನ ಶಿಷ್ಯರಿಗೆ ಬಂದ ಭವಿಷ್ಯತ್ತಿನ ಎಚ್ಚರಿಕೆ, ಆತನು ಕ್ರೂಜೆಯೆಡೆಗೆ ಸಾಗುತ್ತಿರುವುದು, ಯೇಸುವಿನ ಶಿಲುಬೆಯ ಮರಣವನ್ನು ತಪ್ಪಿಸಲು ಸೈತಾನನ ಪ್ರಯತ್ನ ಎಂಬ ವಿಷಯಗಳನ್ನು ಧ್ಯಾನಿಸಲಿರುವೆವು. ಹಾಗಾದರೆ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಆತನ ಮೂಲಕ ದೇವರ ವಾಕ್ಯದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 33ರಿಂದ 65 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 33ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಅವನು, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅನ್ನಲು ಆತನು ಪೇತ್ರನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪೇತ್ರನು ತಾನು ಹೇಳುತ್ತಿದ್ದ ಎಲ್ಲವನ್ನು ಬಲ್ಲವನಾಗಿದ್ದನು, ಆದರೆ ತನ್ನನ್ನು ತಾನು ಸರಿಯಾಗಿ ತಿಳಿದುಕೊಂಡಿರಲಿಲ್ಲ. ಅನೇಕ ಸಾರಿ ನಾವು ಸಹ ಎಷ್ಟು ಬಲಿಹೀನರಾಗಿದ್ದೇವೆಂಬುದನ್ನು ನಾವು ತಿಳಿದಿರುವುದಿಲ್ಲ. ಮುಂದುವರೆದು ನಾವು 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೀಮೋನ್ ಪೇತ್ರನು ಅಲ್ಲಗಳೆಯಲಿರುವನು ಎಂದು ಬಹುಶಃ ನಂಬಿರಲಿಕ್ಕಿಲ್ಲ. ಆದರೆ ಆ ರಾತ್ರಿ ಕಳೆಯುವುದರೊಳಗಾಗಿ ಅವನು ಯೇಸುವನ್ನು 3 ಸಾರಿ ಅಲ್ಲಗಳೆದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 35ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಣಿ, ಹಸಿಬೆ, ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆಯಾಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕಳೆದು ಹೋದ ಕುರಿಗಳಂತಿದ್ದ ಇಸ್ರಾಯೇಲಿನ ಮನೆತನದವರ ಬಳಿಗೆ ಕಳುಹಿಸಿದಾಗ ಆ ನಿರ್ದಿಷ್ಟವಾದ ಸಮಯದಲ್ಲಿ ಅವರಿಗೆ ಅದ್ಭುತಕರವಾದಂಥ ರೀತಿಯಲ್ಲಿ ಒದಗಿಸುವಿಕೆಯಾಗಿರುವುದನ್ನು ನಾವು ನೋಡುತ್ತೇವೆ. ಈಗ ಅವರನ್ನು ಹೊಸ ಯೋಜನೆಯ ಮೇಲೆ ಹೊಸ ಸಂದೇಶದೊಂದಿಗೆ ಕಳುಹಿಸಲಿರುವನು. ಪ್ರಿಯರೇ, ನಿಜವಾಗಿ ನೋಡುವಾಗ ಅವರಿಗೆ ಈಗ ಹೊಸ ವೀಕ್ಷಕರು ಇರುವರು. ಯಾಕಂದರೆ ಇನ್ನು ಮುಂದೆ ಅವರು ಕೇವಲ ಇಸ್ರಾಯೇಲರಿಗೆ ಮಾತ್ರ ಸೀಮಿತರಾಗಿರುವುದಿಲ್ಲ, ಆದರೆ ಇಡೀ ಲೋಕಕ್ಕೆ ಸಂದೇಶವನ್ನು ಸಾರಲಿರುವರು. ಮುಂದುವರೆದು ನಾವು 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಅದಕ್ಕೆ ಆತನು, ಈಗಲಾದರೋ ಹಮ್ಮಣಿ ಇದ್ದವನು ಅದನ್ನು ತಕ್ಕೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ ಎಂಬುದಾಗಿ. ನೋಡಿರಿ ಪ್ರಿಯರೇ, ನಾವಿಂದು ಕೆಟ್ಟದಾದ ದಿನಮಾನಗಳಲ್ಲಿ ಇರುವುದರಿಂದ ನಮ್ಮ ಹಾಗೂ ನಮ್ಮ ಪ್ರಿಯರ ಸಂರಕ್ಷಣೆಗಾಗಿ ಎಲ್ಲವುಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕಾಗಿರುತ್ತದೆ. ಅದನ್ನೇ ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯಾಕಂದರೆ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಡುವನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ. ನನ್ನ ವಿಷಯವಾದದ್ದು ಕೊನೆಗಾಣಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನನ್ನು ಶಿಲುಬೆಗೆ ಹಾಕಿದಾಗ ಲೋಕದ ಪಾಪಗಳಿಗಾಗಿ ಕಟ್ಟಬೇಕಾಗಿದ್ದ ಕ್ರಯವನ್ನು ಆತನು ಕಟ್ಟಿ ಮುಗಿಸಿದನು. ಮುಂದೆ ನಾವು 38ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು, ಸ್ವಾಮಿ, ಇಗೋ ಇಲ್ಲಿ 2 ಕತ್ತಿಗಳಿವೆ ಅನ್ನಲು ಆತನು ಅವರಿಗೆ, ಅಷ್ಟು ಸಾಕು ಅಂದನು ಎಂಬುದಾಗಿ. ನೋಡಿರಿ ಪ್ರಿಯರೇ, ನಾವು ಯಾವುದನ್ನು ಹೆಚ್ಚಾಗಿ ಮಾಡಬೇಕಾಗಿರುವುದಿಲ್ಲ, ಮತ್ತು ಹಾಗೆ ಮಾಡುವುದರ ಮೂಲಕ ನಮ್ಮ ಮನೆಯನ್ನು ಆಯುಧಗಳಿಂದ ತುಂಬಲ್ಪಟ್ಟ ಕಾವಲು ದಂಡನ್ನಾಗಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದು ಬಹಳ ಅವಶ್ಯವಾಗಿರುವುದು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಗೆತ್ಸೇಮನೆಯು ಪರಿಶುದ್ಧವಾದ ಭೂಮಿಯಾಗಿರುವುದು, ಮತ್ತು ಇಲ್ಲಿ ನಮ್ಮ ಆತ್ಮೀಕ ಕೆರಗಳನ್ನು ತೆಗೆದು ಯೇಸು ಕ್ರಿಸ್ತನನ್ನು ನೋಡಬೇಕಾಗಿರುತ್ತದೆ. ಖಂಡಿತವಾಗಿಯೂ ನಾವಂತೂ ಆತನಿರುವಲ್ಲಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆತನು ತಾನೇ ತನ್ನ ಶಿಷ್ಯರನ್ನು ಸ್ವಲ್ಪ ದೂರದಲ್ಲಿ ಬಿಟ್ಟು ಹೋದನು. ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಕಷ್ಟ ಸಂಕಟಗಳಿಂದ ತುಂಬಿದ್ದ ಪಾತ್ರೆಯನ್ನು ಕೊನೆಯ ಹನಿಯವರೆಗೂ ಕುಡಿದನು. ನೋಡಿರಿ,
ದೂರದಿಂದಲೇ ದೃಷ್ಟಿಸುವುದರ ಮೂಲಕ ಆತನು ಆ ಕಡೇ ಭೋಜನದಲ್ಲಿ ತನ್ನ ಶಿಷ್ಯರಿಗೆ ಕುಡಿಯಲು ಕೊಟ್ಟ ಆ ಪಾತ್ರೆಯ ಮಹತ್ವವನ್ನು ನಾವು ಅರಿತುಕೊಳ್ಳಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದ್ರಾಕ್ಷಾರಸವು ಬಹಳ ಸಿಹಿಯಾಗಿರುವಂಥ ಪಾನವಾಗಿದೆ. ಆದರೆ ನಮ್ಮ ಪಾನವು ಸಿಹಿಯಾಗಲೆಂದು ಆತನು ಆ ಗೆತ್ಸೇಮನೆ ತೋಟದಲ್ಲಿ ಕಹಿಯಾದ ಪಾನವನ್ನು ಹೊಂದಿದನು. ನೋಡಿರಿ, ಆ ತೋಟದಲ್ಲಿ ಒಂದು ಗೂಢತ್ವ ಹಾಗೂ ಆಳವಾದ ವಿಚಾರವಿದೆ. ಆದರೆ ಅದು ಸಂದೇಹಾರ್ಥ ಅಥವಾ ಅಗೋಚರ ಸ್ಥಿತಿಯಾಗಿರುವುದಿಲ್ಲ. ಆ ತೋಟದಲ್ಲಿ ಆತನನ್ನು ಎದುರುಗೊಳ್ಳುತ್ತಾ ಆತನ ಸ್ವರವನ್ನು ಹಿಡಿದುಕೊಳ್ಳುವುದಾದರೆ ನಾವು ಆತನನ್ನು ಅತ್ಯುನ್ನತವಾಗಿ ಆರಾಧಿಸಲು ಸಾಧ್ಯವಾಗುವುದು. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 39 ಹಾಗೂ 40ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರೂ ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ 2 ಪದವಿನ್ಯಾಸಗಳು ಬಹು ಆಸಕ್ತಿಕರವಾದವುಗಳಾಗಿ ಕಂಡುಬರುತ್ತವೆ. ಅವು ಯಾವೆಂದರೆ, ಮೊದಲನೆಯದಾಗಿ ಪದ್ಧತಿ ಪ್ರಕಾರ ಮತ್ತು ಎರಡನೆಯದಾಗಿ ಕ್ಲುಪ್ತ ಸ್ಥಳಕ್ಕೆ ಎಂಬುದಾಗಿ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣದಲ್ಲಿ ರಾತ್ರಿಯ ವೇಳೆಯಲ್ಲಿ ಇರುತ್ತಿರಲಿಲ್ಲ. ಇದು ವಿಜಯೋತ್ಸವದ ಪ್ರವೇಶ ಎಂಬುದಾಗಿ ಕರೆಯಲ್ಪಡುವ ಆ ಘಟನೆಯಲ್ಲಿ ನಿಜವಾದದ್ದಾಗಿ ಕಂಡುಬರ್ತದೆ. ನೋಡಿರಿ ಪ್ರಿಯರೇ, ಆ ಪಟ್ಟಣದವರಿಂದ ಆತನು ನಿರಾಕರಿಸಲ್ಪಟ್ಟನು ಮತ್ತು ಆ ಪಟ್ಟಣವನ್ನು ಆತನು ನಿರಾಕರಿಸಿದನು. ಹೀಗಿರುವುದರಿಂದ ಆತನು ತನ್ನ ಜೀವಿತದ ಕೊನೆಯ ವಾರವನ್ನು ತೋಟದಲ್ಲಿ ಅಥವಾ ಬೇಥಾನ್ಯದಲ್ಲಿ ಕಳೆಯುತ್ತಿದ್ದನು ಎಂಬುದಾಗಿ ಆಲೋಚಿಸುವುದುಂಟು. ತನ್ನ ಕಡೇ ಭೋಜನದ ನಂತರ ಆತನು ತೋಟಕ್ಕೆ ಹೋದನು. ಆ ಕೊನೆಯ ರಾತ್ರಿಯಂದು ಬೇರೊಂದು ಕೆಲಸವು ಜರುಗಿತು. ಹೇಗೂ ನಮಗೆ ಅದರ ಕುರಿತು ಹೆಚ್ಚಾಗಿ ಮಾಹಿತಿ ಇಲ್ಲದೇ ಇರುವಾಗಲೂ ಒಂದಂತೂ ಖಂಡಿತ, ಅದೇನೆಂದರೆ ಆತನು ಕಾಣದೇ ಇರುವ ವೈರಿಯೊಂದಿಗೆ ಹೋರಾಡಿದನು. ಆತನು ಆ ವೈರಿಯನ್ನು ಅಲ್ಲಿ ಸೋಲಿಸಿದನು ಮತ್ತು ಜಯವನ್ನು ಗಳಿಸಿದನು. ಹೌದು ಪ್ರಿಯರೇ, ಕಲ್ವಾರಿಯ ಜಯವು ಗೆತ್ಸೇಮನೆಯಲ್ಲಿ ದೊರೆಯಿತು. ನೋಡಿರಿ, ಯೇಸು ಕ್ರಿಸ್ತನ ಸೇವೆಯ ಆರಂಭದಲ್ಲಿ ಸೈತಾನನು ಬಂದು ಆತನಿಗೆ ಶೋಧನೆಯನ್ನು ಒಡ್ಡಿದನು. ತನ್ನನ್ನು ಆರಾಧಿಸುವುದಾದರೆ ಇಡೀ ಲೋಕದ ರಾಜ್ಯಗಳನ್ನು ಕೊಡುವುದಾಗಿ ಅವನು ಯೇಸು ಕ್ರಿಸ್ತನಿಗೆ ಒಂದು ಪ್ರಸ್ತಾಪವನ್ನು ಇಟ್ಟನು. ಆದರೆ ಹಾಗೆ ಮಾಡುವಾಗ ಹೇಗೂ ಶಿಲುಬೆಯು ತಪ್ಪಿ ಹೋಗುತ್ತಿತ್ತು. ನಂತರ ಲೂಕನು 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವುದೇನೆಂದರೆ, ಸೈತಾನನು ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನು ಎಂಬುದಾಗಿ. ಅಂದರೆ ಮತ್ತೆ ಸೈತಾನನು ಯಾವಾಗ ಬಂದನು? ಅವನು ಅನೇಕ ಸಾರಿ ಬರುತ್ತಲೇ ಇದ್ದನು ಎಂದು ನಾನು ನಂಬುತ್ತೇನೆ. ಆದರೆ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಆರಂಭಿಸಿದಾಗ ಮತ್ತು ಆತನು ತನ್ನ ಸೇವೆಯನ್ನು ಮುಗಿಸಲಿರುವ ಈ ಸಮಯದಲ್ಲಿ ಸೈತಾನನು ವಿಶೇಷವಾದ ಕೊಡುಗೆಯೊಂದಿಗೆ ಬಂದನು. ಅದು ಯಾವುದೆಂದರೆ, ಯೇಸು ಕ್ರಿಸ್ತನು ಶಿಲುಬೆಯನ್ನು ತಪ್ಪಿಸಿಕೊಳ್ಳಬಹುದಾದ ಕೊಡುಗೆ. ಯಾಕಂದರೆ ಪ್ರಿಯರೇ, ಶಿಲುಬೆಯಲ್ಲಿಯೇ ತನಗೆ ಸೋಲಿರುವುದು ಎಂದು ಸೈತಾನನು ಚೆನ್ನಾಗಿ ತಿಳಿದಿದ್ದನು. ಒಂದಾನೊಂದು ಸಾರಿ ಯೇಸು ಕ್ರಿಸ್ತನು ತಾನು ವೈರಿಗಳಿಂದ ಅನೇಕ ಹಿಂಸೆಗಳನ್ನು ತಾಳಿ ಮರಣವನ್ನು ಹೊಂದಬೇಕಾಗಿರುವುದು ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳುತ್ತಿರುವಾಗ ಪೇತ್ರನು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂಬುದಾಗಿ ಹೇಳಿರುವುದು ನಮ್ಮ ಜ್ಞಾಪಕದಲ್ಲಿದೆ ಅಲ್ಲವೇ? ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಆಗ ಯೇಸು ಕ್ರಿಸ್ತನ ಉತ್ತರವೇನಾಗಿತ್ತು? ಆಗ ಯೇಸು ಕ್ರಿಸ್ತನು, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ಹೇಳಿದನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ಸೈತಾನನ ವೇದಾಂತದಲ್ಲಿ ಯೇಸುಕ್ರಿಸ್ತನ ಶಿಲುಬೆಗೆ ಸ್ಥಾನವಿರುವುದಿಲ್ಲ. ಈಗ ತೋಟದಲ್ಲಿ ಸೈತಾನನು ಬಂದಿರುವನು ಮತ್ತು ಈ ಸಮಯದಲ್ಲಿಯೇ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 41 ಹಾಗೂ 42ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟು ದೂರಕ್ಕೆ ಒಂದು ಕಲ್ಲನ್ನು ಎಸೆಯಬಹುದು, ಅಷ್ಟೇ ದೂರಕ್ಕೆ ನಮ್ಮ ಕರ್ತನು ತನ್ನ ಶಿಷ್ಯರನ್ನು ಬಿಟ್ಟು ಹೋಗಿ ತನ್ನ ಮೊಣಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸಿದನು. ಆತನು ತಾನು ಕುಡಿಯಬೇಕಾಗಿದ್ದ ಪಾತ್ರೆಯನ್ನು ತೆಗೆದುಹಾಕುವಂತೆ ಪ್ರಾರ್ಥಿಸಿದನು. ಪ್ರಿಯರೇ, ಈ ವಿಷಯವು ಇಂದು ಹೆಚ್ಚಿನ ವಾದ ವಿವಾದಕ್ಕೆ ಕಾರಣವಾಗಿದೆ. ನೋಡಿರಿ, ಯೇಸು ಕ್ರಿಸ್ತನು ಕ್ರೂಜೆಗೆ ಹೋಗುವ ಮೊದಲೇ
ತಾನು ಸತ್ತು ಹೋಗಲಿರುವನು ಎಂಬ ಭಯವು ಆತನನ್ನು ಕಾಡುತ್ತಿತ್ತು ಎಂಬುದಾಗಿ ನಂಬುವ ಜನರೂ ಇದ್ದಾರೆ. ಆದರೆ ಈ ವಿಷಯದಲ್ಲಿ ನನಗೆ ಯಾವ ಅರ್ಥವೂ ಕಂಡುಬರುವುದಿಲ್ಲ. ನೋಡಿರಿ, ರೋಮಾಯರ ಶಿಲುಬೆಯಲ್ಲಿ ಯಾವ ಮೌಲ್ಯವೂ ಇರುವುದಿಲ್ಲ, ಆ ಕಂಬದಲ್ಲಿ ಯಾವ ಮೌಲ್ಯವಿರುವುದಿಲ್ಲ. ಆದರೆ ಆ ಕಂಬದ ಮೇಲೆ ನಮಗೋಸ್ಕರ ತೂಗಾಡಿದ ಯೇಸು ಕ್ರಿಸ್ತನಲ್ಲಿ ನಮಗೆ ಮೌಲ್ಯವಿರುತ್ತದೆ. ಆತನು ಒಂದು ವೇಳೆ ಗೆತ್ಸೆಮನೆಯ ತೋಟದಲ್ಲಿ ಸತ್ತಿದ್ದರೂ ಆತನಲ್ಲಿ ಮೌಲ್ಯವಿರುತ್ತಿತ್ತು. ಪ್ರಿಯರೇ, ಆತನು ಹೇಳುತ್ತಿರುವ ಪಾತ್ರೆಯು ಕ್ರೂಜೆಯಾಗಿರುತ್ತದೆ. ಅಂದರೆ ಮರಣದ ಸಂಕಟ ಎಂಬುದಾಗಿ ನಾನು ಹೇಳುತ್ತಿಲ್ಲ. ಆತನು ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟಿರುವುದೇ ಆ ಪಾತ್ರೆಯಾಗಿರುತ್ತದೆ. ಯಾಕಂದರೆ ಆತನು ದೇವರ ಪವಿತ್ರನಾಗಿದ್ದನು. ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಾಗ ಅದು ಬಹು ಹೊಲಸಾಗಿಯೂ ಹೇಸಿಗೆಯಾಗಿಯೂ ಇತ್ತು. ಅಷ್ಟೇ ಅಲ್ಲದೆ ಅದು ಬಹು ಭಯಂಕರವಾಗಿಯೂ ಘೋರವಾದದ್ದಾಗಿಯೂ ಇತ್ತು. ಅದನ್ನು ಆತನು ಒಂದು ಕ್ಷಣ ಪ್ರತಿರೋಧಿಸಿದನು. ನೋಡಿರಿ, ಆ ಗೆತ್ಸೆಮನೆಯ ತೋಟದಲ್ಲಿ ಶೋಧಕನು ಪುನಃ ಕ್ರೂಜೆ ಇಲ್ಲದೆ ಕಿರೀಟವನ್ನು ಪಡೆದುಕೊಳ್ಳಬಹುದಾದ ಕೊಡುಗೆಯೊಂದಿಗೆ ಬಂದಿದ್ದನು. ಆದರೆ ಹೇಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಿರುವುದನ್ನು ಆತನು ತಿಳಿದಿದ್ದನು. ಮತ್ತು ಅದರಿಂದಾಗಿ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಆತನು ಹೇಳಲು ಸಾಧ್ಯವಾಯಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರ ಪಾಪಗಳು ಆತನಿಗೆ ಬಹು ಹೊಲಸಾಗಿಯೂ ಹೇಸಿಗೆಯಾಗಿಯೂ ಇದ್ದಾಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 43ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ತನ್ನ ಸೇವೆಯ ಆರಂಭದಲ್ಲಿ ಮರುಭೂಮಿಯಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟಾಗ ಅದರ ನಂತರ ದೂತರು ಬಂದು ಆತನ ಸೇವೆಯನ್ನು ಮಾಡಿದ್ದರು. ಈಗ ಈ ಗೆತ್ಸೆಮನೆಯ ತೋಟದಲ್ಲಿ ಸೈತಾನನು ಪುನಃ ಯೇಸುವನ್ನು ಶೋಧಿಸುತ್ತಿರುವಾಗ ದೂತನು ಬಂದು ಆತನ ಸೇವೆಯನ್ನು ಮಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿರಿ ಪ್ರಿಯರೇ, ಈ ವಿಷಯವನ್ನು ಕೇವಲ ವೈದ್ಯನಾದ ಲೂಕನು ಮಾತ್ರ ಸ್ಮರಿಸುತ್ತಾನೆ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ರಕ್ತದ ಹನಿಗಳ ಕುರಿತು ಮತ್ತೆ ಲೂಕನು ಮಾತ್ರ ನಮಗೆ ತಿಳಿಸುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಪಡುತ್ತಿದ್ದ ಬಾಧೆ ಹಾಗೂ ಎದುರಿಸುತ್ತಿದ್ದ ಹೋರಾಟಕ್ಕೆ ಪ್ರಚಂಡವಾದ ಶಾರೀರಿಕ ಪ್ರತಿಕ್ರಿಯೆಯನ್ನು ತೋರಿಸಿದನು. ನೋಡಿರಿ ಪ್ರಿಯರೇ, ಆ ಪ್ರತಿಕ್ರಿಯೆ ಎಷ್ಟು ಪ್ರಚಂಡವಾಗಿತ್ತು ಎಂಬುದನ್ನು ನಾನು ವಿವರಿಸಲು ವಿಫಲನಾಗುತ್ತೇನೆ ಮತ್ತು ಆ ಪ್ರಯತ್ನವನ್ನೂ ಮಾಡಲು ನಾನು ಧೈರ್ಯಗೊಳ್ಳುವುದಿಲ್ಲ. ಆತನು ನನಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಕ್ಕಾಗಿ ನಾನು ಆತನಿಗೆ ಪೂಜ್ಯ ಭಾವದಿಂದ ಆರಾಧನೆಯನ್ನು ಸಲ್ಲಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬನ್ನಿರಿ, ಈಗ ಒಂದು ಕ್ಷಣ ನಾವು ಆ ಗೆತ್ಸೆಮನೆಯ ತೋಟದ ಆ ಮೌನದಲ್ಲಿ ನಿಂತುಕೊಳ್ಳೋಣ. ಅತಿಯಾದ ದುಃಖಕ್ಕೆ ಒಳಗಾಗಿರುವ ಆತನ ಆತ್ಮದ ಸದ್ದು ನಮಗೆ ಕೇಳಿಸುತ್ತದೆಯೋ? ಮನೋವ್ಯಥೆಯುಳ್ಳವನಾಗಿ ಆತನು ಪ್ರಾರ್ಥಿಸುವಾಗ ಬೀಳುತ್ತಿದ್ದ ಆತನ ರಕ್ತದ ಹನಿಗಳ ಸದ್ದು ನಮಗೆ ಕೇಳಿಸುತ್ತದೆಯೋ? ಅಲ್ಲಿರುವ ಆ ಎಣ್ಣೆ ಮರದ ಆಚೆಯಲ್ಲಿ ನೋಡುವುದಾದರೆ ನಮ್ಮ ಮನುಷ್ಯತ್ವವನ್ನು ತನ್ನ ಮೇಲೆ ಧರಿಸಿಕೊಂಡು ನೆಲದ ಮೇಲೆ ಬಿದ್ದವನಾಗಿ ನಮ್ಮ ರಕ್ಷಕನು ಬಹಳ ಸಂಕಟದಿಂದ ಪ್ರಾರ್ಥಿಸುತ್ತಿರುವುದು ನಮಗೆ ಕಾಣಿಸುತ್ತದೆಯೋ? ಪ್ರಿಯರೇ, ಮರುದಿವಸ ಆತನು ಕ್ರೂಜೆಗೆ ಹೋದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 45ರಿಂದ 48 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರಲು ಇಗೋ, ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬುವನು ಆ ಜನರ ಮುಂದೆ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡುಕೊಡುತ್ತೀಯಾ ಎಂದು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ಕಾರ್ಯವು ಸತ್ಯವೇದದಲ್ಲಿ ದಾಖಲಿಸಲ್ಪಟ್ಟಿರುವ ವಿಶ್ವಾಸಘಾತದ ಅತಿ ಕೀಳಾದ ಕ್ರಿಯೆಯಾಗಿರುವುದು. ಇದು ಬಹು ಅಸಹ್ಯವಾದ ಹಾಗೂ ಕೊಳಕಾದದ್ದಾಗಿರುವುದು. ನೋಡಿರಿ, ಯೇಸು ಕ್ರಿಸ್ತನು ತನ್ನ ರೂಢಿಯ ಪ್ರಕಾರ ವಿಶ್ರಮಿಸಿಕೊಳ್ಳುವ ಸ್ಥಳವು ಯೂದನಿಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಅವನು ವೈರಿಯನ್ನು ಅಲ್ಲಿಗೆ ನಡೆಸಿದನು.
ಮುದ್ದಿಡುವುದು ಪ್ರೀತಿಯ ಹಾಗೂ ಮಮತೆಯ ಗುರುತಾಗಿರುತ್ತದೆ. ಆದರೆ ಯೂದನು ಅದನ್ನು ಯೇಸುಕ್ರಿಸ್ತನನ್ನು ಹಿಡುಕೊಡುವುದಕ್ಕಾಗಿ ಗುರುತನ್ನಾಗಿ ಉಪಯೋಗಿಸಿದನು ಮತ್ತು ಅದರಿಂದಾಗಿ ತನ್ನ ಕ್ರಿಯೆಯನ್ನು ಮತ್ತಷ್ಟು ಹೇಡಿತನವಾದದ್ದಾಗಿಯೂ ಮತ್ತು ಪ್ರತಿಕೂಲಕರವಾದದ್ದಾಗಿಯೂ ಮಾಡಿದನು. ಇಲ್ಲಿ ಯೇಸುಕ್ರಿಸ್ತನು ತನ್ನ ಮನುಷ್ಯತ್ವದಲ್ಲಿದ್ದುಕೊಂಡು ತಾನು ಬೇರೆ ಮನುಷ್ಯರಿಗಿಂತ ವಿಭಿನ್ನವಾಗಿರುವುದಿಲ್ಲ ಎಂಬುದನ್ನು ಗ್ರಹಿಸಲು ಬಹು ಸೂಕ್ತವಾಗಿರುತ್ತದೆ. ಆತನು ಜನಸಮೂಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವುದು ಅವಶ್ಯವಾಗಿತ್ತು. ಇದು ಆತನು ಪಾಪಿಷ್ಟ ಮನುಷ್ಯರ ಕೈಗಳಿಗೆ ಒಪ್ಪಿಸಿಕೊಡಲ್ಪಟ್ಟಿರುವ ಗಳಿಗೆಯನ್ನು ಗುರುತಿಸುತ್ತದೆ. ಪ್ರಿಯರೇ, ಶಿಷ್ಯರು ಈಗ ತಮ್ಮ ಕತ್ತಿಗಳನ್ನು ಉಪಯೋಗಿಸಲು ಸೂಕ್ತವಾದ ಸಮಯವಾಗಿರುವುದೆಂದು ಆಲೋಚಿಸುತ್ತಾರೆ. ಆದರೆ ಹೇಗೂ ಅದು ಸೂಕ್ತವಾದಂಥ ಸಮಯವಾಗಿರಲಿಲ್ಲ. ಯಾಕಂದರೆ ಯೇಸುಕ್ರಿಸ್ತನು ಈಗ ಕ್ರೂಜೆಯ ಕಡೆಗೆ ಸಾಗುತ್ತಾ ಇದ್ದಾನೆ. ಯೇಸುಕ್ರಿಸ್ತನು ಹೊರಟು ಹೋದ ಮೇಲೆ ಕತ್ತಿಗಳು ಆ ಶಿಷ್ಯರ ಸ್ವಸಂರಕ್ಷಣೆಗಾಗಿ ಕೊಡಲ್ಪಟ್ಟಿದ್ದವು. ನೋಡಿರಿ, ಯೇಸುಕ್ರಿಸ್ತನ ಕ್ರೂಜೆಯ ಬಳಿಯಲ್ಲಿ ಕತ್ತಲೆಯೂ ಬೆಳಕು ಸಂಧಿಸಿದವು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸುಕ್ರಿಸ್ತನನ್ನು ದೂರದಿಂದ ಹಿಂಬಾಲಿಸುವುದು ಬಹು ಅಪಾಯಕಾರಿಯಾಗಿರುವುದು. ಈಗ ಪೇತ್ರನು ಅದನ್ನೇ ಮಾಡುತ್ತಿರುವನು. ನೋಡಿರಿ, ಯೇಸುಕ್ರಿಸ್ತನು ಹಿಡಿಯಲ್ಪಟ್ಟವನಾಗಿ ಕಾಯಫನ ಮನೆಗೆ ಒಯ್ಯಲ್ಪಟ್ಟಿರುವನು. ಈ ಕಾಯಫನು ರೋಮ್ ಸರಕಾರದಿಂದ ಸ್ವೀಕೃತಿಯನ್ನು ಹೊಂದಿದ್ದ ಮಹಾಯಾಜಕನಾಗಿದ್ದನು. ಇವನ ಮಾವನಾದ ಅನ್ನನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಮಹಾಯಾಜಕನಾಗಿದ್ದನು. ಯೋಹಾನನು ಬರೆದ ಸುವಾರ್ತೆಯಲ್ಲಿ ದಾಖಲಿಸಲ್ಪಟ್ಟಿರುವ ಪ್ರಕಾರ ಯೇಸುಕ್ರಿಸ್ತನನ್ನು ಮೊದಲು ಅನ್ನನ ಬಳಿಗೆ ಕರೆದುಕೊಂಡು ಬಂದರು. ಈ ಅನ್ನನೇ ಯೇಸುಕ್ರಿಸ್ತನನ್ನು ಕೊಲ್ಲಬೇಕೆಂಬ ಹೊಂಚು ಹಾಕಿದವನೆಂದು ಅನೇಕರು ಅಭಿಪ್ರಾಯಪಡುತ್ತಾರೆ. ಇದೊಂದು ಹಿರಿಸಭೆಯವರ ಕೂಟವಾಗಿತ್ತು. ಪೇತ್ರನು ತಾನು ದೂರದಿಂದ ಹಿಂಬಾಲಿಸುವುದರ ಮೂಲಕ ಹಾಗೂ ತಪ್ಪಾದ ಜನರ ಗುಂಪಿನೊಂದಿಗೆ ಕೂತುಕೊಳ್ಳುವುದರ ಮೂಲಕ ತನ್ನ ಹೀನವಾದ ಬೀಳುವಿಕೆಯ ಕಡೆಗೆ ಹೋಗುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 55ರಿಂದ 57 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನೂ ಕೂತುಕೊಂಡನು. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನೂ ಸಹ ಅವನ ಸಂಗಡ ಇದ್ದವನು ಅಂದಳು. ಆದರೆ ಅವನು, ನಾನು ಅವನನ್ನು ಅರಿಯೇನಮ್ಮ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನ ನ್ಯಾಯ ವಿಚಾರಣೆಯ ಪ್ರಹಸನವು ಮುಂದುವರಿಯುತ್ತಿರುವಾಗ ಸೀಮೋನ್ ಪೇತ್ರನು ದೊಡ್ಡ ಶೋಧನೆಯ ಸ್ಥಳದಲ್ಲಿ ಇದ್ದನು. ಅಲ್ಲಿದ್ದ ಒಬ್ಬ ದಾಸಿಯ ಚಿಕ್ಕ ಪ್ರಶ್ನೆಯು ಅವನನ್ನು ಯೇಸುವನ್ನು ಅಲ್ಲಗಳೆಯುವಂತೆ ಮಾಡಿತು. ಆ ಗಳಿಗೆಯಲ್ಲಿ ತಾನು ಯೇಸುವಿನ ಶಿಷ್ಯನೆಂದು ಗುರುತಿಸಿಕೊಳ್ಳಲು ನಾಚಿಕೆಪಟ್ಟನು. ಪ್ರಿಯರೇ, ನಾವು ಇಂಥದ್ದೇ ಆದ ಸನ್ನಿವೇಶದಲ್ಲಿ ಎಂದಾದರೂ ಇದ್ದೇವೋ? ಹಾಗಿದ್ದರೆ ಪೇತ್ರನನ್ನು ಕ್ಷಮಿಸಿದಂಥ ಯೇಸು ನಮ್ಮನ್ನೂ ನಮ್ಮ ಹೇಡಿತನ ಹಾಗೂ ಬಲಹೀನತೆಗಾಗಿ ಕ್ಷಮಿಸಲಿ. ಮುಂದುವರೆದು ನಾವು 58 ಹಾಗೂ 59ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನೂ ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು ಅಲ್ಲಪ್ಪ ಅನ್ನನು. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ನಿಶ್ಚಯವಾಗಿ ಇವನೂ ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ಪೇತ್ರನು ಬೇರೊಂದು ಗುಂಪಿನೊಂದಿಗೆ ಇರಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಇವನನ್ನು ಯೇಸುವಿನ ಶಿಷ್ಯನೆಂದು ಬೆರಳು ಮಾಡಿ ತೋರಿಸಿದನು. ಮತ್ತೆ ಪೇತ್ರನು ಅದನ್ನು ನಿರಾಕರಿಸಿ ಅಲ್ಲಿಂದ ಬೇರೊಂದು ಸ್ಥಳಕ್ಕೆ ಹೋದನು. ಈಗ 3ನೇ ಸಾರಿ ಪೇತ್ರನಿಗಿದ್ದ ಬಲಹೀನತೆಯು, ಅಂದರೆ ಅವನಲ್ಲಿದ್ದ ಹೆಚ್ಚು ಮಾತನಾಡಬೇಕೆಂಬ ಬಯಕೆಯು ಅವನನ್ನು ತೊಡಕಿಗೆ ಸಿಲುಕಿಸಿತು. ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 73ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ. ನೋಡಿರಿ, ಅವನ ಭಾಷೆಯು ಅವನನ್ನು ಗಲಿಲಾಯದವನೆಂದು ತೋರಿಸಿಕೊಟ್ಟಿತು. ಪ್ರಿಯರೇ, ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 60ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ. ಆದರೆ ಪೇತ್ರನು, ನೀನು ಹೇಳುವುದೇನೋ ನಾನರಿಯೇನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಪೇತ್ರನು ಅಲ್ಲಿಗೆ ಬಿಟ್ಟಿದ್ದರೆ ಅದು ಅವನ ಅಂತ್ಯವಾಗಿರುತ್ತಿತ್ತು. ಅವನೂ ಸಹ ಯೂದನ ಹಾಗೆ ಅಂತ್ಯಗೊಳ್ಳುತ್ತಿದ್ದನು. ಆದರೆ ಏನಾಯಿತೆಂದು ಗಮನಿಸಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ
61 ಹಾಗೂ 62ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ತುಂಬ ವ್ಯಥೆಪಟ್ಟು ಅತ್ತನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೀಮೋನ್ ಪೇತ್ರನು ಯೇಸುವನ್ನು ಪ್ರೀತಿಸುತ್ತಿದ್ದನು ಮತ್ತು ಆತನಿಗೆ ಪ್ರಾಮಾಣಿಕನಾಗಿರುವುದಾಗಿ ಮಾತು ಕೊಟ್ಟಾಗ ಅವನು ಯಥಾರ್ಥನಾಗಿದ್ದನು. ಆದರೆ ತನ್ನ ಸ್ವಂತ ಬಲಹೀನತೆಯನ್ನು ಅವನು ತಿಳಿಯದವನಾಗಿದ್ದನು. ನೋಡಿರಿ, ಈ ಶರೀರ ಭಾವದಲ್ಲಿ ಎಲ್ಲವೂ ಸರಿಯಾಗಿರುವುದಿಲ್ಲ ಎನ್ನುವ ಸ್ಥಳಕ್ಕೆ ಅವನು ಇನ್ನೂ ಬಂದಿರಲಿಲ್ಲ. ಪೇತ್ರನು ಅತ್ತನು. ಆ ಕಣ್ಣೀರಿನ ಹನಿಗಳು ಯಥಾರ್ಥವಾದ ಪಶ್ಚಾತ್ತಾಪದ ಹನಿಗಳಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯಾವ ದೇವ ಮಗುವಾದರೂ ಸರಿ, ಅವರು ಯೇಸು ಕ್ರಿಸ್ತನ ಬಳಿಗೆ ಹಿಂದಿರುಗಬಹುದು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ನೋಡಿರಿ, ಸೀಮೋನ್ ಪೇತ್ರನು ಯೂದನಷ್ಟೇ ಕೆಟ್ಟು ಹೋದವನಾಗಿದ್ದನು. ಅವನು ಯೂದನ ಹಾಗೆ ಯೇಸುವನ್ನು ಮಾರದಿದ್ದರೂ ಅವನು ಆತನನ್ನು ಅಲ್ಲಗಳೆದನು. ಆದರೆ ಅವರಿಬ್ಬರ ಮಧ್ಯದಲ್ಲಿ ಇರುವಂಥ ವ್ಯತ್ಯಾಸವೇನೆಂದರೆ, ಪೇತ್ರನು ಪಶ್ಚಾತ್ತಾಪಪಟ್ಟನು. ಪೇತ್ರನ ನಂಬಿಕೆಯು ಬಿದ್ದು ಹೋಗಬಾರದೆಂದು ಯೇಸು ಕ್ರಿಸ್ತನು ಅವನಿಗಾಗಿ ಪ್ರಾರ್ಥಿಸಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 63ರಿಂದ 65 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಯೇಸುವನ್ನು ಹಿಡಿದವರು ಆತನನ್ನು ಹಾಸ್ಯ ಮಾಡುತ್ತಾ ಆತನಿಗೆ ಮುಸುಕು ಹಾಕಿ ಹೊಡೆದು, ನಿನ್ನನ್ನು ಹೊಡೆದವನಾರು? ಪ್ರವಾದನೆ ಹೇಳು ಎಂದು ಆತನನ್ನು ಕೇಳಿದರು. ಆತನಿಗೆ ಇನ್ನೂ ಅನೇಕ ದೂಷಣೆಯ ಮಾತುಗಳನ್ನಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮಹಾಯಾಜಕರು, ಸಭೆ ಹಿರಿಯರು ಯೇಸುವನ್ನು ಅನ್ನನ ಮನೆಗೆ ಕರೆದುಕೊಂಡು ಹೋದರು. ಯಾವ ಆಪಾದನೆಯಿಲ್ಲದೆ ಯೇಸು ಕ್ರಿಸ್ತನನ್ನು ಹಿಡಿದಿದ್ದು ಕಾನೂನಿನ ವಿರುದ್ಧವಾಗಿತ್ತು. ಆದರೆ ಅವರು ಒಂದು ಆಪಾದನೆಯನ್ನು ಹಿರಿಯ ಸಭೆಯಲ್ಲಿ ಸಿದ್ಧಪಡಿಸಿಕೊಳ್ಳುವವರೆಗೆ ಆತನನ್ನು ಹಿಡಿದಿಟ್ಟರು. ಅದಕ್ಕೆ ಕಾರಣ ಬಹುಶಃ ಯೇಸು ಕ್ರಿಸ್ತನು ಆ ರಾತ್ರಿ ಆ ಪಟ್ಟಣವನ್ನು ಬಿಟ್ಟು ಓಡಿ ಹೋಗಬಹುದು ಎಂಬುದಾಗಿ ಯೂದನು ಹೇಳಿದ್ದಿರಬಹುದು. ಆದರೆ ಪಟ್ಟಣವನ್ನು ಬಿಟ್ಟು ಹೋಗುವ ಯಾವ ಆಲೋಚನೆಯನ್ನು ಯೇಸು ಕ್ರಿಸ್ತನು ಇಟ್ಟುಕೊಂಡಿರಲಿಲ್ಲ. ಪ್ರಿಯರೇ, ನಾವು ಸೂಕ್ಷ್ಮವಾಗಿ ನೋಡುವುದಾದರೆ ಯೇಸು ಕ್ರಿಸ್ತನ ವಿಚಾರಣೆಯಲ್ಲಿ ಅನೇಕ ಸಂಗತಿಗಳು ಕಾನೂನಿಗೆ ವಿರುದ್ಧವಾಗಿದ್ದವು ಎಂಬುದು ನಮಗೆ ತಿಳಿದು ಬರ್ತದೆ. ಯೇಸು ಕ್ರಿಸ್ತನು ಮೋಶೆ ಧರ್ಮಶಾಸ್ತ್ರವನ್ನು ಮುರಿದಿರುವನು ಎಂಬ ಕಾರಣಕ್ಕೆ ಅವರು ಆತನನ್ನು ಬಂಧಿಸಿದರು. ಆದರೆ ಆತನನ್ನು ರಾತ್ರಿಯಲ್ಲಿ ನ್ಯಾಯ ವಿಚಾರಣೆಗೆ ಒಳಪಡಿಸುವುದರ ಮೂಲಕ ಅವರು ತಾವೇ ಮೋಶೆಯ ಧರ್ಮಶಾಸ್ತ್ರವನ್ನು ಮುರಿದರು. ಕರ್ತನಲ್ಲಿ ಪ್ರಿಯರೇ, ಧರ್ಮಾಧಿಕಾರಿಗಳು ಯೇಸುವಿನ ವಿರುದ್ಧ ಒಂದು ಆಪಾದನೆಯನ್ನು ಸಿದ್ಧಪಡಿಸುವವರೆಗೆ ಆತನನ್ನು ಸಿಪಾಯಿಗಳ ಕೈಗೆ ಒಪ್ಪಿಸಿದರು. ನೋಡಿರಿ, ಒಬ್ಬ ಖೈದಿಗೆ ಮರಣ ದಂಡನೆಯಾಗುವ ಹಾಗಿದ್ದರೆ ಅವನೊಂದಿಗೆ ಈ ಸಿಪಾಯಿಗಳು ಆಟವಾಡುತ್ತಿದ್ದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅವರು ಆಡಿದ ಆಟ ಯಾವುದೆಂದರೆ ಅದು ಬಿಸಿ ಕೈ ಎಂಬ ಆಟ. ಪ್ರತಿಯೊಬ್ಬ ಸಿಪಾಯಿಯು ತನ್ನ 2 ಕೈಗಳನ್ನು ಜೋಡಿಸಿಕೊಂಡು ಕಣ್ಣು ಕಟ್ಟಲ್ಪಟ್ಟ ಯೇಸುವಿಗೆ ಹೊಡೆಯುತ್ತಿದ್ದನು. ಆದರೆ ಆ ಎಲ್ಲಾ ಸಿಪಾಯಿಗಳಲ್ಲಿ ಒಬ್ಬನು ಮಾತ್ರ ಹೊಡೆಯುತ್ತಿರಲಿಲ್ಲ. ಈಗ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚಿದಾಗ ಯೇಸು ಕ್ರಿಸ್ತನನ್ನು ಹೊಡೆಯದೇ ಇದ್ದ ಸಿಪಾಯಿಯನ್ನು ಗುರುತಿಸಬೇಕಾಗಿತ್ತು. ಈ ಆಟವನ್ನು ಅವರು ಮತ್ತೆ ಮತ್ತೆ ಆಡುತ್ತಿದ್ದರು ಮತ್ತು ಅದರಿಂದಾಗಿ ನಮ್ಮ ಕರ್ತನ ಮುಖವು ಆಕಾರ ತಪ್ಪಿ ಹೋಗಿತ್ತು. ಬಹುಶಃ ಆ ಸಮಯದಲ್ಲಿ ಆತನನ್ನು ಯಾರೂ ಗುರುತಿಸಲಿಕ್ಕೆ ಆಗುತ್ತಿರಲಿಲ್ಲ ಎಂಬುದಾಗಿ ನನಗೆ ಅನಿಸುತ್ತದೆ. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲ ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 52ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇದೆಲ್ಲ ಮುಗಿದ ನಂತರ ಪ್ರಿಯರೇ, ನಮ್ಮ ಕರ್ತನು ಬಹುವಿಕಾರಿಯಾಗಿ ಕಾಣಿಸುತ್ತಿದ್ದಿರಬಹುದು ಮತ್ತು ಈ ಕಾರಣದಿಂದಾಗಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಲು ಆತನಿಂದ ಆಗದೇ ಹೋಯಿತು. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಗೆತ್ಸೇಮನೆ ತೋಟದಲ್ಲಿ ಯೇಸು ಕ್ರಿಸ್ತನ ಹೋರಾಟದ ಪ್ರಾರ್ಥನೆಯು ಆಳವಾದ ವಿವರಗಳನ್ನು, ಯೂದನ ದ್ರೋಹವು ಪಾಪದ ಘೋರವಾದ ಸ್ಥಿತಿಯನ್ನು ನಮಗೆ ತಿಳಿಸಿದೆ. ಸೈತಾನನ ಆಲೋಚನೆಯು ದೇವರ ಆಲೋಚನೆಯಲ್ಲ ಎಂಬ ಸತ್ಯವನ್ನು
ನಾವು ತಿಳಿದುಕೊಂಡೆವು. ಆದುದರಿಂದ ಯೇಸು ಕ್ರಿಸ್ತನು ನಮಗಾಗಿ ತಾಳಿದಂಥ ಎಲ್ಲ ಕಷ್ಟಗಳನ್ನು ನೆನಪಿಸಿಕೊಂಡವರಾಗಿ ಆತನನ್ನು ಅಂಗೀಕರಿಸಿಕೊಂಡು ಯಥಾರ್ಥರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಎಲ್ಲಿ ಯಥಾರ್ಥತೆ ಇದೆಯೋ ಅಲ್ಲಿ ನೀನು ಹತ್ತಿರವಾಗಿದ್ದೆ ಎಂಬುದಾಗಿ ಹೇಳಿದೆ ಸ್ವಾಮಿ. ನಾವು ಯಾವಾಗಲೂ ನಿನ್ನ ವಾಕ್ಯ ಭರಿತರಾಗಿ ಯಥಾರ್ಥತೆಯಿಂದ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಆಲಿಸಿ ಯಾರ್ಯಾರು ಯಥಾರ್ಥ ಮನಸ್ಸಿಂದ ಬೇಡುತ್ತಾ ಇದ್ದಾರೋ ಅವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಬೇಡುತ್ತೇವೆ. ಅವರಿಗೆ ಬೇಕಾದ ತಾಳ್ಮೆಯನ್ನು, ಸಮಾಧಾನವನ್ನು, ನಿನ್ನ ಆಶೀರ್ವಾದವನ್ನು ಕೊಟ್ಟು ನಡೆಸು. ಯಾರ್ಯಾರ ಹೃದಯಗಳು ಇನ್ನೂ ಕಠಿಣವಾಗಿದೆಯೋ ಅಂಥ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಿ ರಕ್ಷಣೆಗೆ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ಸ್ನೇಹಿತರೆ, ಹೇಗಿತ್ತು ಸತ್ಯವೇದ ಅಧ್ಯಯನವು? ನಮ್ಮನ್ನು ಬೆಳಕಿನೆಡೆಗೆ ನಡೆಸುವ ದೇವರ ವಾಕ್ಯವನ್ನು ಇತರರೂ ತಿಳಿದುಕೊಳ್ಳಲು ಈ ಸುವಾರ್ಥ ಸೇವೆಯ ಅಭಿವೃದ್ಧಿಗಾಗಿ ಇಂದೇ ನಮಗೊಂದು ಕರೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.